ನಾವು ಮಾಡ್ಕೊಂಡಿಲ್ಲಲ್ಲಪ್ಪ. ನಮ್ ತಂದೆಯವ್ರು HR ಬಸವರಾಜ್ ಇದ್ದ ಕಾಲದಿಂದನೇ ಐತದು. ನೀವ್ ಹೇಳ್ತಾ ಇರೋದು ಆಗಿದೆ. ಅನ್ಸಾರಿ ಅವರು ಯಾವುದೇ ರೀತಿ ಯಾವ ಅದನ್ನೇ ಹೇಳಿ ಮಾಡಿಲ್ಲ, 100% ಮಾಡಿಲ್ಲ. ಯಾಕಂದ್ರೆ ಈ ಹುಡುಗರ ಹತ್ರ ಏನಿಲ್ಲ ಅಂತ ಹೇಳಿ ಅಜರ್ ಅನ್ಸಾರಿ ಆಗ್ಲಿ, ಅಮ್ಜದ್ ಅನ್ಸಾರಿ ಆಗ್ಲಿ, ಆಬಿದ್ ಅನ್ಸಾರಿ ಆಗ್ಲಿ, ಇನ್ನ ನಮ್ ತಂಗಿಯವರಾಗ್ಲಿ ಅವ್ರು ತಮ್ಮ ಕೈಲಿಂದನೇ ಇನ್ನ ಹಣ ಅವ್ರು ಕೊಟ್ಟು ಅವ್ರ ಉಪಜೀವನಕ್ಕೆ ಸಹ ಅವ್ರು ಚೆನ್ನಾಗಿರ್ಲಿ ಅಂತ ಹೇಳಿ ತಮ್ಮ ಕಡೆಯಿಂದ ದುಡ್ಡು ಕೊಡ್ತಾ ಇದಾರ. ನಾನ್ ಸಾಕ್ಷಿ ಸುಮ್ಮನೆ ಮಸ್ತಿ ಬಿಜೆಪಿ ಅವರು ಮಾತು ಕೇಳಿ ಅರ್ಥ ಆಯ್ತಾ? ಯಾವಾಗ ನಿಮ್ಗೆ ಹೇಳಿವಿ ನೋಡಿ ಸ್ವಾಮಿ ಇದು ತಪ್ಪು ನೀವು ಮಾಡೋದು, ನೀವು ಇದು ನೀನು ಸುಪ್ರೀಂ ಕೋರ್ಟ್ ಹೋದ್ರೆ ಕೂಡ ಏನಾಗೋದಿಲ್ಲ. ಯಾಕಂದ್ರೆ ನಿನ್ ಕಾನೂನು ವಿರುದ್ಧ ನೀನ್ ಹೋಗತಿ, ಕಾನೂನು ಪರವಾಗಿ ಅವ್ರು ಅದಾರ, ನೀನ್ ಹೋಗತ್ ಎಲ್ಲ ನಾವು ನೋಡ್ಕೊಂತೀವಿ, ನಾವು ಮಾಡ್ಕೊಂತೀವಿ, ನೋಡ್ಕೊಳಪ್ಪ ಯಾರು ಬೇಡ ಅಂತ. ಕೋರ್ಟಿಗೆ ನೀನ್ ಹೋಗಿದ್ದಲ್ಲಪ್ಪ, ಕೋರ್ಟ್ ಆದೇಶ ಬಂದೈತಲ್ಲ, ಮತ್ತೆ ಯಾಕೆ ನಿನ್ಗೆ ನಮ್ಮ ತಂಗಿಯರ ಮೇಲೆ ಕೈ ಮಾಡ್ಯಾರ ಅವರು. ಇಂಥವ್ರು ನಮ್ಮ ತಾಯಿ ಬರ್ರಿ, ನೀವು ಪಬ್ಲಿಕ್ ಮೀಡಿಯಾದವ್ರು ಬರ್ರಿ, ನೀವು ಯಾವ ಮೀಡಿಯಾದವ್ರು ಬರ್ತೀರಿ, ನಮ್ಮ ತಾಯಿ ಇನ್ನ ಬದುಕಿದಾಳೆ ಬರ್ರಿ, ಅವ್ರು ಸ್ಟೇಟ್ಮೆಂಟ್ ತಗೊಳ್ರಿ. ಅರ್ಥ ಆಯ್ತಾ? ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರಿ ಕರ್ಕೊಂಡು ಹೋಗಿ ನೀವು ಸ್ಟೇಟ್ಮೆಂಟ್ ತಗೊಳ್ರಿ. ಅವ್ರು ಏನ್ ಹೇಳ್ತಾರೆ ಅವ್ರ ಬಗ್ಗೆ ನೀವು ನೋಡ್ರಿ. ಅವಾಗ ಜನರಿಗೆ ಸುಳ್ಳು ಮಾಹಿತಿ ಮೀಡಿಯಾದವ್ರಿಗೆ ಸುಳ್ಳು ಹೇಳ್ಕೊಂತ ಹೋಗ್ಬಿಟ್ರೆ ಆಗೋಗ್ಬಿಡ್ತದ? ಜೀವನ ನಡೆಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಾರಲ್ಲ ಸರ್. ಇವರಿಬ್ಬರು ಒಬ್ಬರೊಬ್ಬರ ಹೆಸರ ಮೇಲೆ 15-20 ಎಕರೆ ಹೊಲ ಐತಿ. ಮಾಗಾಣಿ ನೀರಾವರಿ ವೆಂಕಟಗಿರಿಯಲ್ಲಿ 15-20 ಎಕರೆ ಹೊಲ ಐತಿ. ಕಾಲೇಜ್ ಮೇಲೆ ಇದೆ, ದಾಸನಾಳ್ ಕಾಲೇಜ್ ಇದೆಯಲ್ಲ, ಕಾಲೇಜ್ ಮೇಲೆ 15-20 ಎಕರೆ ಹೊಲ ಇದೆ. ಮೊಸಳೆ ಕಣ್ಣೀರು ಇವೆಲ್ಲ ಅಣ್ಣನ ಹೆಸರು ಕೆಡಿಸ್ಬೇಕು, ಅಪ್ಪನ ಹೆಸರು ಕೆಡಿಸ್ಬೇಕು. ಇವ್ರು ಮೊದಲಿಂದಾನೆ ಇದೇ ಕೆಲಸ ಮಾಡ್ಕೊಂಡು ಬಂದ್ರು ಸರ್. ಇವ್ರು ಕೋಣೆಯಲ್ಲಿ ಯಾರಾದರೂ ತಮ್ಮ ತಾಪತ್ರೆ ಹೇಳ್ಕೊಂತ ಬಂದ್ರೆ ಆಯ್ತಾಯ್ತು ನಾ ಮಾಡ್ತೀನಿ ಅನ್ಸಾರಿಯವರು ಅಂತ ಅವ್ರು ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಬರ್ತಾರೆ. ಆಯ್ತು ನಾ ಮಾಡ್ತೀನಿ 5,000 ಕೂಡ 10,000 ಅವ್ರ ಹತ್ರ ಕೈ ಚಾಸ್ತಾರೆ. ಹೌದಾ? ಈ ಮಟ್ಟಕ್ಕೆ ನಿಂತ್ಬಿಟ್ರೆ ನಾವು ಹೇಳೋದು ಬೇಕಾಗಿಲ್ಲ. ನೀವು ಸಸ್ಪೆನ್ಸಿನಿಂದ ಸಿಟಿಯಲ್ಲಿ ನೀವು ಇನ್ಕ್ವೈರಿ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವರು ಓಟಿ ಕೊಡಕತ್ತಾರೆ, ಇವ್ರಿಗೆ ಖರ್ಚಿಗೆ ದುಡ್ಡು ಕೊಡಕತ್ತಾರೆ, ಇವ್ರಿಗೆ ವಿಚಿತ್ರ ಚಟಗಳು, ಇವರಿಗೆ ವಿಚಿತ್ರ ಚಟಗಳು. ಇವ್ರಿಗೆ ಹೆಣ್ಣಿನ ಚಟ, ಹೆಣ್ಣಿ ಚಟ, ದುಡ್ಡಿನ ಚಟ. ಯಾರಿಗೂ ಒಂದು 10 ರೂಪಾಯಿ ದಾನ ಧರ್ಮ ಮಾಡಿದವರು ಅಲ್ಲ ಇವರು. ಇನ್ನೊಬ್ಬರ ಪಕ್ಕಣದಿಂದ ಕಸ್ಕೊಳ್ಳೋರು ಇವರು ಅಲ್ಲ. ನೀವು ಟಿವಿ ಮಾಧ್ಯಮ ಪದೇ ಪದೇ ಹೇಳಕತ್ತೀವಿ, ಮನ್ಯಾಗ ಕುಂದ್ರಿಸಿ ಕೂಡ ಹೇಳಿವಿ, ನೀವು ತಪ್ಪು ದಾರಿಗೆ ಹೋಗ್ಬೇಡ್ರಿ, ನೀವು ತಪ್ಪು ಹಾದಿಗೆ ಹೋಗಕ್ ಹೋಗ್ಬೇಡ್ರಿ. ಈ ಮೀಡಿಯಾ ಮುಖಾಂತರ ಕೂಡ ಹೇಳಕತ್ತೀನಿ, ನೀವು ತಪ್ಪು ದಾರಿಗೆ ಹೋದ್ರೆ ಶಿಕ್ಷೆ ನೀವೇ ಅನುಭವಿಸಬೇಕಾಗ್ತದ, ಯಾರು ಅನುಭವಿಸ್ಕೊಂಡಿಲ್ಲ. ತಪ್ಪು ಮಾಡಿದವನೇ ಅನುಭವಿಸ್ಬೇಕಾಗ್ತದೆ.